ಹಾಯ್ ಫ್ರೆಂಡ್ಸ್, ಎಲ್ಲ ಸ್ವೀಟ್ಸ್ ತಗೊಳ್ಳಿ. ಏನ್ ಸಮಾಚಾರ? ಇಷ್ಟ ಖುಷಿಯಾಗಿ ಮೈಸೂರ್ ಪಾಕ್ ಬೇರೆ ತಂದಿದ್ಯಾ? ಹೇಳ್ತೀನಿ. ಅದು ನಮ್ಮ ಅಡುಗೆ ಚಾನಲ್ಗೆ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದಾರಪ್ಪ. ಮತ್ತೆ ಸಾವಿರಾರು ಲೈಕ್ಸ್, ಶೇರ್ಸ್, ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ ಗೊತ್ತಾ? ಮನೆಯವರಿಗೆಲ್ಲ ತುಂಬಾ ಖುಷಿ. ಅದಕ್ಕೆ ಈ ಸಂಭ್ರಮ. ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ವೀಣಾ. ನಿಮ್ಮನೆ ಸಾಂಪ್ರದಾಯಿಕ ಅಡಿಗೆಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ನಾವು ಸಬ್ಸ್ಕ್ರೈಬ್ ಮಾಡಿದೀವಿ ಗೊತ್ತಾ? ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮ ನೋಡ್ಕೊಂಡು ಮಾಡ್ತಾ ಇರ್ತಾರೆ. ಎಷ್ಟು ರುಚಿಯಾಗಿರುತ್ತೆ ಅಂತಂದ್ರೆ ಜ್ಯೋತಿ ಬಾಯಲ್ಲಿ ಹೇಗ್ ನೀರ್ ಸುರಿತಾ ಇದೆ ನೋಡು. ವೀಣಾ, ಹೇಗೆ ಇದೆಲ್ಲ ಸಾಧ್ಯ ಆಯ್ತು? 1 ವರ್ಷದ ಹಿಂದೆ ನಮ್ಮಮ್ಮ ಅಜ್ಜಿ ಹತ್ರ ಎಲ್ಲ ಹಳೆ ತಿಂಡಿಗಳ ರೆಸಿಪಿ ಬರ್ಕೊಳ್ತಾ ಇದ್ರು. ಈಗಂತೂ ಯಾರಿಗೂ ಆ ತಿಂಡಿಗಳ ಬಗ್ಗೆ ಗೊತ್ತೂ ಇಲ್ಲ, ಮಾಡೋದು ಇಲ್ಲ ಬಿಡು. ಅಂತಹ ಕೆಲವು ಅಪರೂಪದ ತಿಂಡಿಗಳು. ಸರಿ, ಒಂದೊಂದೇ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಎಷ್ಟು ಹೆಲ್ದಿ ಆಗಿತ್ತು ಮತ್ತೆ ಟೇಸ್ಟಿಯಾಗಿ ಬರ್ತಿತ್ತು ಅಂತಂದ್ರೆ, ಆಗ ನಾವು ಮನೆಯವರೆಲ್ಲ ಕೂತ್ಕೊಂಡು ಇದನ್ನ ಎಲ್ಲರಿಗೂ ಕಲ್ಸೋಣ ಅಂತ ಪ್ಲಾನ್ ಮಾಡಿದ್ವಿ. ಒಂದು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಳ್ಳೆ ಐಡಿಯಾ. ಹಾ ಜ್ಯೋತಿ, ಐಡಿಯಾ ನಂದು, ನಮ್ಮಣ್ಣ ಸಂದೇಶಂದು. ನಮ್ದು ಶೂಟಿಂಗು, ಎಡಿಟಿಂಗು, ಆಮೇಲೆ ಅಪ್ಲೋಡ್ ಮಾಡೋ ಕೆಲ್ಸ. ಒಂದ್ ರೀತಿ ಟೆಕ್ ಸಪೋರ್ಟ್ ಅನ್ಕೋ. ಅಮ್ಮ ಅಡ್ಗೆ ಮಾಡ್ತಾರೆ, ಅಜ್ಜಿ ರೆಸಿಪಿ ಹೇಳ್ಕೊಡ್ತಾರೆ. ಹೀಗೆ ಎಲ್ರೂ ಸೇರಿ ಕೆಲ್ಸ ಹಂಚ್ಕೊಂಡು ವಿಡಿಯೋ ಮಾಡ್ತೀವಿ. ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದ್ಯಪ್ಪ. ಹಾ, ನೋಡಿ ಈಗ ತಾನೇ ಜಸ್ಟ್ ನಮ್ ಸ್ನೇಹಿತರು ಇಲ್ಲೊಂದ್ ಕಮೆಂಟ್ ಹಾಕಿದ್ದಾರೆ. ಡಿ.ವಿ. ಗುಂಡಪ್ಪನವರ ಕಗ್ಗದ ಸಾಲನ್ನೇ ಬರೆದ್ ಕಳ್ಸಿದ್ದಾರೆ. ಹೇಳ್ತೀನಿ ಕೇಳಿ. ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಒಂದು ಮರ ಸುಂದರವಾಗಿ ಕಾಣಬೇಕಾದ್ರೆ ಅಲ್ಲಿ ಹಳೆಯದಾದ ಬೇರಿರ್ಬೇಕು. ಅಷ್ಟೇ ಅಲ್ಲ, ಹೊಸ ಚಿಗುರು ಸಹ ಇರಬೇಕು. ಆಗಲೇ ಮರಕ್ಕೆ ಸೊಬಗು. ಜೀವನ ಸುಂದರವಾಗಿರಬೇಕಾದರೆ ಪೂರ್ವಜರ, ಹಿರಿಯರ ಉಪದೇಶ, ಆಚಾರ, ವಿಚಾರ, ಶಾಸ್ತ್ರ ಹಾಗೂ ಅವರ ಬದುಕು ಮುಂದಿನ ಪೀಳಿಗೆಗೆ ಆಶೋತ್ತರವಾಗಬೇಕು, ಮಾರ್ಗದರ್ಶನ ನೀಡಬೇಕು, ಜೊತೆಗೆ ಆದರ್ಶವಾಗಬೇಕು ಎಂಬುದನ್ನು ಡಿ.ವಿ.ಜಿಯವರು ಈ ಕಗ್ಗದಲ್ಲಿ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ.